ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಪಾಠದಲ್ಲಿ ಮಹಾಪ್ರಾಣಗಳು ಅಂದರೆ ಲಾಂಗ್ ಆಸ್ಪಿರೇಟೆಡ್ ಕಾನ್ಸೊನೆಂಟ್ಸ್ ಅನ್ನೋದನ್ನು ಇವತ್ತಿನ ಪಾಠದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಒಂದು ಅಕ್ಷರ ಖ. ಖ ಅದನ್ನು ನಾವು ಖಡ್ಗ. ಇದನ್ನು ಯಾವ ರೀತಿ ವಿಂಗಡಣೆ ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ಅತಿ ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಿಕ್ಕೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ ಈ ಎಲ್ಲ ಅಕ್ಷರಗಳನ್ನು ನಾವು ಹೆಚ್ಚಿನ ಉಸಿರನ್ನು ತೆಗೆದುಕೊಂಡು ಅದನ್ನು ಉಚ್ಚಾರವನ್ನು ಮಾಡ್ತೀವಿ. ನಾಭಿಯಿಂದ ಬರಬೇಕು ಈ ಒಂದು ಅಕ್ಷರಗಳು. ಒಂದು ಎಲ್ಲ ಅಕ್ಷರಗಳಿಗೂ ಕೂಡ ಮಹಾಪ್ರಾಣಗಳು ಅಂತಂದರೆ ಏನು ಕೊಡ್ತೀವಿ ಅಂತಂದರೆ ಸ್ಟ್ಯಾಂಡಿಂಗ್ ಲೈನನ್ನು ಹಾಕ್ತೀವಿ ಪ್ರತಿಯೊಂದು ಅಕ್ಷರಕ್ಕೂ ಕೂಡ. ಕೆಲವೊಂದು ಖ ಮತ್ತು ಠ ಅನ್ನು ಹೊರತುಪಡಿಸಿ ಉಳಿದ ಅಕ್ಷರಗಳಿಗೆ ಮಹಾಪ್ರಾಣವನ್ನು ಕೊಡ್ತೀವಿ. ಅದನ್ನು ಮಹಾಪ್ರಾಣ ಕೊಡುವುದು ಅಂತ ಹೇಳಿ ಹೇಳ್ತೀವಿ. ಇದರಲ್ಲಿ ಮೊದಲನೇ ಅಕ್ಷರವನ್ನು ನೋಡುವುದಾದರೆ ಇದನ್ನು ಖ ಖಡ್ಗ. ಖ ಖಡ್ಗ. ಘ ಘಂಟೆ. ಘ ಘಂಟೆ. ಖ ಖಡ್ಗ ಸ್ವೋರ್ಡ್. ಘ ಘಂಟೆ ಬೆಲ್. ಛ ಛ ಛ ಛತ್ರಿ. ಛ ಛತ್ರಿ ಅಂಬ್ರೆಲಾ. ಅಂಬ್ರೆಲಾ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಬಳಸುವಂತಹ ಒಂದು ವಸ್ತು. ಗಂಟೆಯನ್ನು ನಾವು ಎಲ್ಲಿ ನೋಡ್ತೀವಿ? ಮನೆಗಳಲ್ಲೂ ಕೂಡ ನೋಡ್ತೀವಿ. ಸಣ್ಣ ಗಂಟೆಗಳನ್ನು ಹೊರತುಪಡಿಸಿ ನಾವು ದೇವಾಲಯಗಳಲ್ಲಿ ನೋಡ್ತೀವಿ. ಇದನ್ನು ಯುದ್ಧದಲ್ಲಿ ಬಳಸುವಂತಹ ಒಂದು ವಸ್ತು. ಝ ಝರಿ. ಝ ಝರಿ. ಠ ಠಕ್ಕ. ಠ ಠಕ್ಕ ಅಂದರೆ ಕಳ್ಳನಿಗೆ ಇನ್ನೊಂದು ಪದ ಠಕ್ಕ ಅಂತ ಹೇಳಿ ಕರಿತೀವಿ. ಅವನ ಥೀಫ್ ಅಂತೀವಿ ಇಂಗ್ಲೀಷ್ನಲ್ಲಿ. ಢ ಢ ಢಕ್ಕೆ. ಢೋಲಕ್ ಅಂತ ಹೇಳಿ ಕರಿತೀವಿ. ಇವುಗಳನ್ನ ಸಂಪ್ರದಾಯ ಒಂದು ಹಬ್ಬಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟನ್ನು ಬಳಸ್ತಾರೆ, ವಾದ್ಯವನ್ನು ಬಳಸ್ತಾರೆ. ಢಕ್ಕೆ, ಢೋಲಕ್. ಥ ಥರ್ಮಾಮೀಟರ್. ಥ ಥರ್ಮಾಮೀಟರ್ ಇದನ್ನು ಜ್ವರವನ್ನು ಪರೀಕ್ಷೆ ಮಾಡಲಿಕ್ಕೆ ಬಳಕೆಯನ್ನು ಮಾಡ್ತೀವಿ. ಧ ಧನಸ್ಸು. ಧ ಧನಸ್ಸು. ಆ್ಯರೋ ಆ್ಯಂಡ್ ಬೋ ಆ್ಯಂಡ್ ಆ್ಯರೋ ಒಂದು ಬಿಲ್ಲು ಮತ್ತು ಬಾಣವನ್ನು ಬೋ ಆ್ಯಂಡ್ ಆ್ಯರೋ ಅಂತ ಹೇಳಿ ಕರಿತೀವಿ. ಇದನ್ನು ಧನಸ್ಸು ಅಂತ ಹೇಳಿ ಕರಿತೀವಿ. ಫ ಫ ಫಲಕ. ಬೋರ್ಡ್ ಅಂತೀವಿ. ಇದನ್ನು ನಾವು ಬ್ಲ್ಯಾಕ್ ಬೋರ್ಡ್, ಗ್ರೀನ್ ಬೋರ್ಡ್ ಅಂತ ಹೇಳಿ ಕರಿತೀವಿ. ಶಿಕ್ಷಕರು ಇದನ್ನು ಬಳಕೆಯನ್ನು ಮಾಡ್ತಾರೆ. ಮಕ್ಕಳಿಗೆ ಎಲ್ಲವನ್ನು ಆ ಬೋರ್ಡಿನ ಮುಖಾಂತರ, ಫಲಕದ ಮುಖಾಂತರವಾಗಿ ಬರೆದು ತೋರಿಸಲಿಕ್ಕೆ ಬಳಕೆಯನ್ನು ಮಾಡ್ತೀವಿ. ಮತ್ತೊಂದು ಪದ ಭ ಭರಣಿ. ಭ ಭರಣಿ ಅದನ್ನು ಪಾಟ್ ಅಥವಾ ಜಾರ್ ಅಂತ ಹೇಳಿ ಕರಿತೀವಿ. ಇವುಗಳನ್ನು ಉಪ್ಪಿನಕಾಯಿಗಳು, ಪಿಕಲ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ಹಾಕಿಡಲಿಕ್ಕೆ ಇವುಗಳನ್ನು ಬಳಕೆಯನ್ನು ಮಾಡ್ತೀವಿ. ಇಲ್ಲಿಯವರೆಗೆ ನಾವು ಮಹಾಪ್ರಾಣಗಳನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಅಂತ ಹೇಳಿ ನೋಡ್ತೀವಿ. ಮತ್ತೊಂದು ತರಗತಿಯಲ್ಲಿ ಎಲ್ಲ ಅಕ್ಷರಗಳನ್ನು ಬರೆಯುವುದನ್ನು ಹೇಳಿಕೊಡ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.